ಏ ಶಿವ, ನಮ್ಮೂರಿನ ಜನಕ್ಕೆ ನೆರಳಿನ ಸೂರಿಲ್ದೆ ಬಿಸಿಲಲ್ಲಿ ಪ್ರಾಣ ಬಿಡ್ತಾ ಇದ್ರೆ ನೀ ಇಲ್ಲಿ ಗುಡಿ ಕಟ್ಟಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಜನರಿಂದ ಪುಕ್ಸಟ್ಟೆ ಸೇವೆ ಮಾಡಿಸ್ಕೊತಿದ್ಯಾ? ಭಕ್ತರು ಬೇಡಿದ ತಕ್ಷಣ ವರ ಕೊಡೋ ದೇವ್ರು ಅಂತ ಪುರಾಣದಲ್ಲಿ ನಿನ್ ಹೆಸರು. 29 ವರ್ಷದಿಂದ ನೀನ್ ನಂಬ್ಕೊಂಡು ಪೂಜೆ ಮಾಡ್ತಿದ್ದ ರೈತರಿಗೆ ನೀ ಏನ್ ಕೊಟ್ಟೆ? ನೇಣ ಹಾಕೊಳ್ಳೋಕೆ ಹಗ್ಗ ಕೊಟ್ಟೆ, ಸಾಯಿಲಿ ಅಂತ. ಅದಕ್ಕೆ ನೀನು ಸಾಯಿ 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 ಕರ್ಣ. ಸಾಯಿ. ಅಪಚಾರ ಅಪಚಾರ. ಹೇಳ್ರಿ ಅಪಚಾರ. ಕರ್ಣ, ಎಂಥ ಕೆಲಸ ಮಾಡ್ಬಿಟ್ಯಪ್ಪ. ನೋಡು, ಯಾರನ್ನ ಎದುರು ಹಾಕೊಂಡ್ರು ಪರವಾಗಿಲ್ಲ, ದೇವ್ರನ್ನ ಎದುರು ಹಾಕೋಬಾರ್ದು ಕಣಪ್ಪ. ಮುಷಿ ಬಾಯ್ನ. 29 ವರ್ಷದಿಂದ ಈ ವೇದಾಂತದ ಮಾತು ಕೇಳಿ ಕೇಳಿ ನಮ್ ಜನ ಎಲ್ಲ ಸಾಯ್ತಾ ಇದಾರೆ. ನಮ್ಮಪ್ಪ ಅವನ್ ಸ್ವಾರ್ಥಕ್ಕೋಸ್ಕರ 4 ಮಣ್ಣಿನ ಗೋಡೆ ಕಟ್ಟಿ ಮಧ್ಯದಲ್ಲಿ ಇವನ್ನ ಕೂರಿಸಿ ಪಕ್ಕದಲ್ಲಿ ನಿಮ್ಮನ್ನ ಪೂಜೆ ಮಾಡಕ್ ಬಿಟ್ಟು ಜನ ಹೊಟ್ಟೆ ಹೊಡಿತಾ ಇದ್ದಾನೆ. ಹೇಯ್, ಇಂಥ ದೇವ್ರ ನಮಗೆ ಬೇಕಾಗಿಲ್ಲ. ನೋಡಿ, ಹೋಗ್ ನಮ್ಮಪ್ಪನ್ಗೆ ಹೇಳಿ ಇದೇ ಕಲ್ಲಿಂದ ಡ್ಯಾಮ್ ಕಟ್ತೀವಿ ಅಂತ. ಇದಕ್ಕೇನಾದ್ರೂ ಅಡ್ಡ ಬಂದ್ರೆ ಜನಗಳೇ ಕಲ್ ತಗೊಂಡು ಬೀದಿ ನಾಯಿ ಹೊಡೆದಾಗ ಹೊಡೆದು ಚರಂಡಿಲಿ ಊತಾಕ್ಬಿಡ್ತೀವಿ ಅಂತ. ಕರ್ಣ, ಹೋಗ್ರಿ, ನಡೀರಪ್ಪ. ನೀ ಇರ್ಬೇಕಾದ ಜಾಗ ಇದಲ್ಲ, ತೋರಿಸ್ತೀನಿ ಬಾ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಇವ್ರ ತಲೆ ಬುಡ ಹೊಡೆದಾಕ್ಬಿಡ್ತೀನಿ. ನೋಡಿ, ನಾವು ನಿಮ್ಮ ಹತ್ರ 10 ನಿಮಿಷ ಮಾತಾಡ್ಬೇಕು. ಮಾತಾಡೋ ಪ್ರಶ್ನೆನೇ ಇಲ್ಲ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಔಷಧಿ ಕುಡ್ದು ಪ್ರಾಣ ಬಿಟ್ಬಿಡ್ತೀವಿ. ಇಲ್ಲ ನೋಡಿ, ಆ ಹೆಣಗಳನ್ನಾದ್ರೂ ನಮ್ಮ ವಶಕ್ಕೆ ಕೊಡಿ. ನಾವು ಕೊಡಲ್ಲ, ದಫನ್ ಮಾಡಕ್ ಬಿಡಲ್ಲ. ನಿಮ್ ಬೇಡಿಕೆ ಏನು ಅಂತ ಆದ್ರೂ ಹೇಳಿ. ಮುಖ್ಯಮಂತ್ರಿಗಳು ಬರ್ಬೇಕು, ಸ್ಕೂಲ್ ಮೈದಾನ ಕಳಿಸ್ಬೇಕು, ಅವ್ರ ಹತ್ರ ಮಾತಾಡ್ತೀನಿ. 2 ದಿನ ಟೈಮ್ ಅಷ್ಟೇ. ಹೊಡ್ಕೋ ಬಾಯ್ಯ, ಲಬ 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 ಅಂತ ನಮ್ಮೆಟ್ಟು ತಗೊಂಡು ನಾವೇ ಹೊಡ್ಕೋಬೇಕು. ಆಹಾ, ಏನು ಅಂತ ಹೇಳ್ತೀವ ನಿನ್ ಮಗನ್ನ? 30 ವರ್ಷದಿಂದ ಶಂಡ್ರಾಗಿದ್ದ ಜನ ಇವತ್ತು ಗಂಡಸರಾದ್ರು ಅಂತಂದ್ರೆ ಇದಕ್ಕೇನ್ ಮಾಡ್ತಿ? ಏನ್ರಪ್ಪ ಮಾಡೋದು? ಎಲ್ಲ ನನ್ನ ಕರ್ಮ. ಆ ಕರ್ಮನೇ ಈಗ ನಮ್ ಬುಡಕ್ಕೆ ಗೂಟ ಆಗಿ ಬಂದಿರೋದು ದೊಡ್ಡಪ್ಪ. ನಿಜ, ನಿನ್ನ ಮಗ ಗರ್ಗಸ ಕುಯ್ದಂಗೆ ಅತ್ಲಿಂದನೂ ಕುಯ್ತಾನೆ, ಇತ್ಲಿಂದನೂ ಕುಯ್ತಾನೆ. ನಾ ಹೇಳೋಕ್ ಕೇಳೋ, ಮೊದಲ CM ಗಿಲ್ಲಿಗೆ ಬಂದು ಇತ್ಯರ್ಥ ಮಾಡೋಕ್ ಹೇಳು. ಏನ್ ಚನ್ನಬಸಪ್ಪ, ಏನ್ ಮಾಡಿಟ್ಟಿದೆ ಮಾರಾಯ? ಒಂದು ಸಣ್ಣ ಜುಜುಬಿ ಪ್ರಾಬ್ಲಮ್ನ ತೆಗೆದುಕೊಂಡು ಹೋಗಿ ಸ್ಟೇಟ್ ಪ್ರಾಬ್ಲಮ್ ಮಾಡಿಟ್ಟಿದೆಯಲ್ಲ. ನಾ ಏನ್ ಮಾಡ್ಲಿ ಹೇಳು? 20 ವರ್ಷದಿಂದ ನಿಮ್ಮನ್ನು ನಿಮ್ಮ ಪಾರ್ಟಿನೂ ಸಪೋರ್ಟ್ ಮಾಡಿದ್ದೀನಿ. ಏನಾದ್ರೂ ಕೇಳದ್ನೇನು? ಆದ್ರೆ ಈಗ ಕೇಳ್ತಾ ಇದ್ದೀನಿ, ಆ ಡ್ಯಾಮ್ ಆಗಬಾರ್ದು. ಪರಿಸ್ಥಿತಿ ಕೈ ಮೀರಿ ಹೋಗಿದೆಯಲ್ಲೋ. ತೆಗೀರಿ ನಿಮ್ ಪರಿಸ್ಥಿತಿನ. ನೀವಾಗಲ್ಲ ಅಂದ್ರೆ ನಾವು ಆಗಲ್ಲ ಅಂತೀವಿ. ನಮ್ಮ ಹತ್ರ 51 ಜನ MLA ಇದ್ದಾರೆ. ನಾವು ಸಪೋರ್ಟ್ ಮಾಡಕ್ ಆಗಲ್ಲ ಅಂತೀವಿ. ನಾಳೆ ನಿಮ್ ಸರ್ಕಾರ ಬಿದ್ದೋಗ್ಬಹುದು, ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಯೋಚನೆ ಮಾಡಿ. ಎಲ್ಲ ಒಂದೇ ಸಲ ಈಗ ಹಾರ್ ಬಿದ್ರೆ ಹೇಗ್ರೋ? ಏನಾದ್ರೂ ಒಂದ್ ದಾರಿ ಮಾಡ್ತೀನಿ. ಮಿಸ್ಟರ್ ಜಗನ್ನಾಥ್ ಸರ್, ಏನಿದಲ್ಲ?
ಜನನಾಯಕ ಅಂದ್ರೆ ನೀನೇ ಕಣಪ್ಪ. ನಿನ್ನಂತ ನಾಯಕನ ಇಲ್ಲಿವರೆಗೆ ನೋಡೇ ಇಲ್ಲ. ಕರ್ಣಪ್ಪಂಗೆ 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 ಕರ್ಣಪ್ಪಂಗೆ. ಯಪ್ಪ ಪೊಲೀಸ್ ಅಪ್ಪ, ಎಷ್ಟೊತ್ಗಪ್ಪ ನಿಮ್ ಸಿಎಂ ಬರೋದು? ಇನ್ನೇನ್ ಬರ್ತಾರೆ? 3 ದಿವಸದಿಂದ ಹೊಟ್ಟೆ ಹಸ್ಕೊಂಡು ಕೂತಿದೀವಿ. ಬರ್ತಾರೆ ಬರ್ತಾರೆ ಬರ್ತಾರೆ. ಕರ್ಸಯ್ಯ ನಿನ್ ಸಿಎಂನ, ಇಲ್ಲಾಂದ್ರೆ ವಿಸಾ ಕುಡ್ದು ಬಿಡ್ತೀವಿ. ನಿಜ ಹೇಳಿ, ಬರ್ತಾರ ಇಲ್ವಾ ಅಂತ. ಇಲ್ದಿದ್ರೆ ನಾವು ಬೇರೆ ಮಾರ್ಗ ಹುಡುಕ್ಬೇಕಾಗತ್ತೆ. ಇದಕ್ಕೆಲ್ಲ ಬಗ್ಗವರೆಲ್ಲ ಕಣ. ನೆನ್ನೆನು ಲಾಠಿ ಚಾರ್ಜ್ ಮಾಡವ್ರೆ. ಹೊಡ್ರಲ್ಲ ಕಲ್ನ. ಬಳ್ಳಾರಿ ಜಿಲ್ಲೆಯ ಭಾರತೀಪುರ ಈಗ ಶಾಂತವಾಗಿದೆ. ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ರೈತರ ಸಮಸ್ಯೆಯನ್ನು ಸರ್ಕಾರ ಮತ್ತು ಆರಕ್ಷಕ ಪಡೆಯವರು ಶಾಂತಿಯುತವಾಗಿ ಬಗೆಹರಿಸಿ ಶವಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಏನಪ್ಪ ಚನ್ನಬಸಪ್ಪ, ಈಗ ನಿನ್ನ ಹೊಟ್ಟೆ ತಣ್ಣಗಾಯ್ತಾ? ಯಾರು ನೀವು? ಇನ್ಸ್ಪೆಕ್ಟ್ರೆ, ಅವ ನಮ್ಮ ಹುಡುಗ ಬಿಡ್ರಿ. ದೊಡ್ಡಪ್ಪ, ಕರ್ಣ ಬರ್ತಾ ಇದ್ದಾನೆ. ಬಂದೇ ಬರ್ತಾನೆ ಅಂತ ಗೊತ್ತಿತ್ತು. ಬಾಪ ಬಾ. ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ. ಎಲ್ಲ ಮರ್ತ್ಬಿಡು, ಕೂತ್ಕೋ. ಯಾರಪ್ಪ? ಇವನೇ ನನ್ನ ಮಗ ಕರ್ಣ. ಕರ್ಣ? ಓ, ಕ್ರಾಂತಿಕಾರಿ ಕರ್ಣ. ನನ್ನ ಕಾಲದಲ್ಲಿ ನಾನು ಸಾಕಷ್ಟು ಕ್ರಾಂತಿ ಮಾಡಿದ್ದೇನಪ್ಪ. ಆದರೂ ಕೇಳು, ಈ ಕಾಲದಲ್ಲಿ ಎಲ್ಲ ಕ್ರಾಂತಿಗಳು ಸಾಲ್ವ್ ಆಗೋದು ಇದೊಂದರಲ್ಲೇ. ಇದೊಂದರಲ್ಲೇ. ಯಾವಾದ್ರೂ ಮುಂದೆ ಬಂದ್ರೆ ಸಿಎಂ ಬುಡ ಚೂರ್ಚು ಮಾಡ್ಬಿಡ್ತೀವಿ. ಏನೋ ಅಂದೆ? ರೆವಲ್ಯೂಷನ್ ಗುಂಡಲಿದ್ಯಾ? ರೆವಲ್ಯೂಷನ್ ಅಂದ್ರೆ ಏನಂತ ತೋರಿಸ್ತೀನಿ ಬಾ. ಪೊಲೀಸ್ ಪೊಲೀಸ್. ಪಾಟೀಲ್, ಗಾಡಿ ತಗೊಂಡು ಯಾರು ಕಾಣ್ದಾಗ ಇಟ್ಬಿಡಿ. ನೋಡು, ನೀನು ಈ ಥರ ಕಾನೂನು ಕೈ ತೋಡ್ ಭಂಡತನ ಮಾಡೋದು ಸರಿಯಲ್ಲ. ಸುಮ್ಮನೆ ರೀ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಗೊತ್ತು. ಬರೀ 5 ಸ್ಟಾರ್ ಹೋಟ್ಲು, ಏರ್ ಕಂಡೀಷನ್ ಆಫೀಸ್ ನೋಡ್ರೆ ನೀವು ನಮ್ಮ ದೇಶದ ರೈತರ ಕಂಡೀಷನ್ ಸ್ವಲ್ಪ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಶಟ್ ಅಪ್. ಮುಖ್ಯಮಂತ್ರಿಗಳೇ, ಚೆನ್ನಾಗಿ ನಾಟಕ ಆಡ್ತೀರಾ. ಯಾವ ನಾಟಕದ ಕಂಪ್ನಿಲಿದ್ರೆ ಗೋಲಿಬಾರ್ ಮಾಡಿಸೋದು ಅಂದ್ರೆ ನಿಮಗೆ ಮಕ್ಕಳಾಟ ಹೋಗಿದೆ ಅಲ್ಲ? ಮಲ್ಕೊಳ್ಳಿ. ಏನೋ ಈ ಗೋಲಿ ತಾಟ್ ಮೇಲ? ಇಲ್ಲ,
ಕುರ್ನಲ್ಲಿ ಬೆಡ್ ತರಿಸ್ತೀನಿ ನೀವು ಮಲ್ಕೊಳ್ಳೋದಕ್ಕೆ. ಸುಮ್ಮನೆ ಬಿದ್ಕೊಳ್ರಿ. ಸಗಣಿ ವಾಸನೆ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಸ್ವಲ್ಪ ನೀರು ಕೊಡಪ್ಪ. ಹಾಗೆ ವಿಸ್ಕಿ ಹುಯ್ಕೊಂಡ್ರೆ ಬಿಕ್ಕಿಳ್ಕೆ ಬರ್ದೆ ಇನ್ನೇನಾಗುತ್ತೆ? ನೀರು ಗೀರು ಏನಿಲ್ಲ, ಸುಮ್ಮನೆ ಮಲ್ಕೊಳ್ಳಿ. ನಿನ್ ದಮ್ಮಯ್ಯ ಕಣೋ. ಏನ್ ಬಾರಿ ಡ್ಯಾಮ್ ಕಟ್ಸ್ಕೊಟ್ಬಿಟ್ಟಿದ್ದೀರಾ? ನಿಮ್ಗೆ ನೀರು ಕೊಡೋದಕ್ಕೆ ಮೊದಲು ಡ್ಯಾಮ್ ಕಟ್ಸಿ, ಆಮೇಲೆ ನಿಮ್ಗೆ ನೀರು. ನಾ ಸತ್ತೇ ಹೋಗ್ತೀನೋ, ಸ್ವಲ್ಪ ಕರುಣೆ ತೋರ್ಸಪ್ಪ. ಸ್ವಲ್ಪ ಜೋರಾಗಿ ಹತ್ಬಿಡಿ. ನಿಮ್ಮಲ್ಲೇನಾದ್ರೂ ಕಣ್ಣೀರಿದ್ದು ಅದೇನಾದ್ರೂ ಆಚೆ ಬಂದ್ರೆ ನಾಲ್ಗೆಲ್ ಸವರ್ಕೊಳ್ಳಿ. ಕುಡ್ದಿದ್ದು ಇಳಿಯುತ್ತೆ. ನಾನು ಮನುಷ್ಯ ಕಣೋ. ನೀರಿಲ್ದೆ ನಮ್ಮನ್ನ ಇಷ್ಟು ವರ್ಷ ಸಾಯಿಸಿದ್ರಲ್ಲ, ಅವಾಗೆಲ್ಲೋಗಿತ್ತು ನಿಮ್ಮ ಮನುಷ್ಯತ್ವ? ನೀರಿನ ಬೆಲೆ ಏನಂತ ಇವಾಗ ಗೊತ್ತಾಯ್ತಾ? ನೀವು ಕುಡಿಯೋದು ಬಿಸ್ಲರಿ ವಾಟರ್ ಅಲ್ಲ, ಲೀಟರ್ಗೆ 16 ರೂಪಾಯಿ. ಇವಾಗ ಕೊಡ್ತೀನಿ ಸ್ಪೆಷಲ್ ಬಿಸ್ಲರಿ ವಾಟರ್. ಚೆನ್ನಾಗಿದ್ಯಾ ನೀರು? ಇದು ನೀರಲ್ಲ ಕಣೋ, ವಿಷ. ಬಿದ್ಕೊಳ್ಳಿ. ಅಯ್ಯೋ ಅಬ್ಬಾ, ಸೊಳ್ಳೆನ ಕೊಯ್ಯ. ಪಾಟೀಲ, ನನ್ನ ಜೀವನದಲ್ಲಿ ಸೋಲೆ ನೋಡಿಲ್ಲ. ಈ ಸೋಲು ಸಾವು ಎರಡು ಒಂದೇ. ನಾವಿಷ್ಟು ವರ್ಷ ಕಟ್ಟಿದ ಭದ್ರವಾದ ಕೋಟೆನ ನಿನ್ನ ಮಗನೇ ಒಡೆದಾಕದ್ನಲ್ಲೋ. ಪಾಟೀಲ, ಇವತ್ತು ನನ್ನ ಜೀವನದ ಕೊನೆ ಯುದ್ಧ. ಈ ಯುದ್ಧದಲ್ಲಿ ನನ್ನ ಶತ್ರು ತಲೆ ಕಡ್ದು ವಿಜಯದ ಬಾವುಟ ಹಾರಿಸ್ಬಿಡ್ತೀನಿ. ಲೇ ಚಂದ್ರಸಪ್ಪ, ಅವನು ನಿನ್ನ ಮಗನು. ಈ ಆಸ್ತಿ ಪಾಸ್ತಿ ಎಲ್ಲ ಅವನೇ ಬೇಡ ಅಂದ್ಮೇಲೆ ಇದೆಲ್ಲ ಯಾರಿಗೋಸ್ಕರನು? ಪಾಟೀಲ, ಅವನು ನನ್ನ ಶತ್ರು. ಅವನು ನನ್ನ ಶತ್ರು. ಅವನು ನನ್ನ ಶತ್ರು. ಅವನ ನಾನು ಮುಗಿಸ್ಲೇಬೇಕು.